ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉಳಿದ ಪ್ರಶ್ನೆಗಳನ್ನು, ಅಂದರೆ 22ರಿಂದ ನಾನು 38ರವರೆಗಿನ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ. ಇಂದಿನ ವಿಡಿಯೋದಲ್ಲಿ 21ರ ಪ್ರಶ್ನೆವರೆಗ ಎಲ್ಲವನ್ನ ಕೀ ಆನ್ಸರ್ಸ್ ಕೊಟ್ಟಿದ್ದೀವಿ. ಅದೆಲ್ಲ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅದನ್ನು ಸಹ ನೋಡಿ. ಇದನ್ನು ಸಹ ನಿಮ್ಮ ಮುಂದಿನ ಕ್ವಶನ್ಸ್ಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಮಕ್ಕಳ. ಸೊ ಎಲ್ಲ ವೀಡಿಯೋಸ್ಗಳನ್ನು ನಾವು 10ನೇ ತರಗತಿಯ ಮಕ್ಕಳಿಗೆ ಸಂಬಂಧಿಸಿದಂತೆ ವೀಡಿಯೋಸ್ಗಳನ್ನು ನಮ್ಮ ಚಾನಲಲ್ಲಿ ಮಾಡಿ ಹಾಕ್ತಾ ಇದ್ದೀವಿ. ಸೊ ಅದು ಬಹಳ ಉಪಯುಕ್ತವಾಗಿರುವಂಥದ್ದು, ನಿಮ್ಮ ಎಕ್ಸಾಮಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗಾಗಿ ಅವುಗಳನ್ನ ನೋಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳಿ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. 9ನೇ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 22ನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಹುರಿದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗ್ತದೆ. ಈ ಕ್ರಿಯೆಯ ವಿಧವನ್ನು ತಿಳಿಸಿ. ಸೊ ಇದು ಒಂದು ರಾಸಾಯನಿಕ ಸಂಯೋಗ ಕ್ರಿಯೆ ಅಥವಾ ನೀವು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಬರೀಬಹುದು. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳನ್ನು ಪಟ್ಟಿ ಮಾಡಿ. ಬಹಳ ಈಸಿ. ಬಣ್ಣದಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, ಭೌತ ಸ್ಥಿತಿಯಲ್ಲಿ ಬದಲಾವಣೆ ಅಥವಾ ಪ್ರಕ್ಷೇಪ ಉಂಟಾಗಬೇಕು. ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲೇಬೇಕು. ಏಕೆಂದರೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯನ್ನ ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರ್ಬೇಕು. ಹಾಗಾಗಿ ಪ್ರಾಡಕ್ಟ್ ಮತ್ತೆ ರಿಯಾಕ್ಟೆಂಟ್ ಎರಡೂ ಸಹ ಸಮನಾಗಿರಬೇಕು. ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಅನುಸರಿಸುವ ಕ್ರಮಗಳನ್ನು: ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಸವರೋದು, ಗ್ಯಾಲ್ವನೈಸೇಷನ್ ಮಾಡೋದ್ರಿಂದ, ಕ್ರೋಮಿಯಂ ಲೇಪನ ಮಾಡೋದ್ರಿಂದ, ಆ್ಯನೋಡೀಕರಣ ಅಥವಾ ಮಿಶ್ರಲೋಹಗಳನ್ನಾಗಿ ಮಾಡೋದ್ರ ಮೂಲಕ ನಾವು ತುಕ್ಕು ಹಿಡಿಯೋದನ್ನು ತಡೆಗಟ್ಟಬಹುದು. ನೆಕ್ಸ್ಟ್ 23ನೇ ಪ್ರಶ್ನೆ, ಚಿತ್ರ ಕೇಳಿದರೆ ಚಿತ್ರವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ಎಲ್ಲ ಭಾಗಗಳನ್ನು ಗುರುತಿಸಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಯಾವುದಾದ್ರೂ ನಿಮಗೆ 3 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಎ ಕ್ವಶನ್ನು, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ. ಸೊ ಮೆಗ್ನೀಷಿಯಂ ತನ್ನ ಹೊರಕವಚದಲ್ಲಿನ 2 ಎಲೆಕ್ಟ್ರಾನ್ಗಳನ್ನು 2 ಕ್ಲೋರಿನ್ ಪರಮಾಣುವಿಗೆ ವರ್ಗಾಯಿಸೋದ್ರಿಂದ ಮೆಗ್ನೀಷಿಯಂ ಕ್ಲೋರೈಡ್ ಆಗುತ್ತೆ. ಈ ಚುಕ್ಕಿ ವಿನ್ಯಾಸವನ್ನು ಬರೀರಿ ಮಕ್ಕಳ, ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯಧರ್ಮಿ ಆಕ್ಸೈಡ್ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಎರಡರ ಜೊತೆ ವರ್ತಿಸಿ ನೀರು ಲವಣವನ್ನ ಉಂಟು ಮಾಡುತ್ತದೆ. ನೆಕ್ಸ್ಟ್ 10ನೇ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ 4 ಅಂಕದ ಪ್ರಶ್ನೆ, ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ವ್ಯತ್ಯಾಸವನ್ನ ಬರೀರಿ. ಯಾವುದಾದ್ರೂ 2 ಬರೀರಿ. ಇಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಮಾತ್ರ ಇರುತ್ತೆ, ಇಲ್ಲಿ ದ್ವಿಬಂಧ ತ್ರಿಬಂಧ ಇರ್ತದೆ. ಇದು ಕ್ರಿಯಾಶೀಲತೆ ತುಂಬಾ ಕಡಿಮೆ, ಇದು ಹೆಚ್ಚು ಕ್ರಿಯಾಶೀಲ. ಇದು ಸ್ವಚ್ಛ ನೀಲಿ ಜ್ವಾಲೆಯೊಂದಿಗೆ ಉರಿತದೆ, ಇದು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡ್ತದೆ. ಬಿ ಕ್ವಶನ್, ಪ್ರೊಪನೋಯಿಕ್ ಆಮ್ಲ ಮತ್ತೆ ಸೈಕ್ಲೋಹೆಕ್ಸೇನ್ನ ರಚನಾ ಸೂತ್ರ ಮತ್ತೆ ಹಣು ಸೂತ್ರವನ್ನ ಕೇಳಿದ್ದಾರೆ. ಸೊ ರಚನಾ ಸೂತ್ರ ಬಂದ್ರೆ C2H5COOH ಪ್ರೊಪನೋಯಿಕ್ ಆಸಿಡ್. ಸೊ ಇದು ಅದರ ರಚನಾ ವಿನ್ಯಾಸವಾಗಿರ್ತದೆ. ಸೈಕ್ಲೋಹೆಕ್ಸೇನ್ಗೆ ಬಂದ್ರೆ C6H12. ಸೊ ದಿಸ್ ಈಸ್ ದ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸೊ ಇದು ಸ್ಟ್ರಕ್ಚರ್ ಆಗಿರ್ತದೆ. ಅರ್ಥ ಆಗ್ತಿದೆಯಾ? ಸೊ ಕಲ್ತ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಭಾಗ ಸಿ, ಜೀವವಿಜ್ಞಾನ. ಸೊ ಇಲ್ಲಿ 11ನೇ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 3 ಇದಾವೆ. 26ನೇದು, ಕೆಳಗಿನವುಗಳಲ್ಲಿ ಸಸ್ಯ ಪತ್ರರಂಧ್ರದ ಕಾರ್ಯವೆಂದರೆ. ಸೊ ಇಲ್ಲಿ ಏನಪ್ಪಾ ಅದರ ಕಾರ್ಯ? ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ಅನಿಲಗಳ ವಿನಿಮಯವನ್ನ ಮಾಡ್ತದೆ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಸ್ಯಗಳ ದ್ಯುತಿ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್. ಸೊ ಅದು ಆಕ್ಸಿನ್ ಆಗಿರ್ತದೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. 28ನೇದು, ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಉಂಟಾಗಲು ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾದ ಸೋಂಕು, ದಟ್ ಈಸ್ ಗೊನೇರಿಯಾ. ಇವ್ಯಾವು ಹರಡುವಂಥದ್ದಲ್ಲ, ಹಾಗಾಗಿ ಗೊನೇರಿಯಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್ 1 ಅಂಕದ ಪ್ರಶ್ನೆಗಳು. 29ನೇ ಪ್ರಶ್ನೆ, ಸ್ತನಿಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ ಹೇಗೆ? ಸೊ ಇಮ್ಮಡಿ ಪರಿಚಲನೆಯಿಂದ ದೇಹಕ್ಕೆ ಹೆಚ್ಚು ಶಕ್ತಿ ಪೂರೈಸುತ್ತದೆ. ಇದು ಸ್ಥಿರ ತಾಪ ಹೊಂದಲು ಸಹಾಯವನ್ನು ಮಾಡ್ತದೆ. 30ನೇದು, ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರ ಸಮರ್ಥ.
ಸೊ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಕೇಸರದಿಂದ ಬಿಡುಗಡೆಯಾದ ಪರಾಗರೇಣು ಅದೇ ಹೂವಿನ ಶಲಾಕೆಯನ್ನು ತಲುಪಬೇಕಾಗ್ತದೆ. ಆದರೆ ಹೂವಿನಲ್ಲಿ ಶಲಾಕೆ ಇಲ್ಲದಿರುವುದರಿಂದ ಅಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಯೋದೇ ಇಲ್ಲ. ನೆಕ್ಸ್ಟ್ DNA ಪ್ರತೀಕರಣ. ಸೊ ಇದು ಸಹ ರಿಪೀಟೆಡ್ ಆಗಿದೆ. ಕೋಶ ವಿಭಜನೆಯ ಸಂದರ್ಭದಲ್ಲಿ DNA ಅಣುವು ತನ್ನ ಪ್ರತಿಯನ್ನು ತಯಾರಿಸಿಕೊಳ್ಳುವ ಕ್ರಿಯೆಗೆ DNA ರೆಪ್ಲಿಕೇಶನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 13ನೇ ಮೇನ್ 2 ಅಂಕದ ಮೇನ್ ಇದಾಗಿರ್ತದೆ. ಇಲ್ಲಿ 32ನೇ ಕ್ವಶನ್, ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತೆ ಬೌಮನ್ ಕೋಶವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಇದು ನೆಫ್ರಾನ್ ಚಿತ್ರ, ಸೊ ಬೌಮನ್ ಕೋಶ. ಸೊ ಇದಿಷ್ಟನ್ನು ಬಿಡಿಸಿದ್ರೆ ನಿಮ್ಗೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ 33ನೇದು ಪರಾವರ್ತಿತ ಚಾಪ ಎಂದರೇನು? ಅನೇಕ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆ ಪರಿಣಾಮಕಾರಿ ಮಾರ್ಗಗಳೆನಿಸಿವೆ ಏಕೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಪ್ರಚೋದನೆ ಉಂಟಾಗಿದ್ದರಿಂದ ಪ್ರತಿಕ್ರಿಯೆ ತೋರುವವರೆಗೆ ಮಾಹಿತಿಯು ಹಾದು ಹೋಗುವ ಪಥವನ್ನೇ ನಾವೇನು ಮಾಡ್ತೀವಿ, ಪರಾವರ್ತಿತ ಚಾಪ ಅಂತೇಳಿ ಕರಿತೀವಿ. ಸೊ ಕೆಲವು ಪ್ರಚೋದನೆಗಳಿಗೆ ದೇಹವು ಶೀಘ್ರವಾಗಿ ಪ್ರತಿಕ್ರಿಯೆ ನೀಡುವುದು ಅಗತ್ಯ. ಇದು ದೇಹಕ್ಕೆ ಉಂಟಾಗುವ ಹಾನಿ ಅಥವಾ ಆಘಾತಗಳಿಂದ ರಕ್ಷಿಸುತ್ತದೆ. ಇದರಿಂದ ಪರಾವರ್ತಿತ ಚಾಪಗಳು ಹೆಚ್ಚು ಪರಿಣಾಮಕಾರಿ ಮಾರ್ಗಗಳೆನಿಸ್ತವೆ. ನೆಕ್ಸ್ಟ್ 14ನೇ ಮೇನು 3 ಅಂಕದ ಕ್ವಶನ್ಸ್. 34ನೇದು ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಇದು ಬರೆಯಿರಿ. ಸೊ ಇದು 2 ಬಾರಿ ರಿಪೀಟ್ ಆಗಿದೆ. ಮಾನವನ ಮಿದುಳನ್ನು 2ನೇ ಕ್ವಶನ್ ಪೇಪರ್ ಮತ್ತು 3ನೇ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಹೈಪೋಥಲಾಮಸ್ ಮತ್ತು ಫಾನ್ಸ್ ಅನ್ನ ಕೇಳಿದ್ದಾರೆ. ಸೊ ಈಸಿ ಇದೆ ಚಿತ್ರ ಬರೀಲಿಕ್ಕೆ. ಸೊ ನಿಮ್ಗೆ ಇಲ್ಲಿ 3 ಅಂಕಕ್ಕೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಹೆಚ್ಚಾಗಿ ಕೇಳ್ತಾರೆ, ಹೃದಯ ಅಥವಾ ಮಿದುಳಿನ ಬಗ್ಗೆ. ಹಾಗಾಗಿ ಎಲ್ಲ ಭಾಗಗಳನ್ನು ಕಲ್ತ್ಕೊಂಡಿರಿ. ಯಾವುದನ್ನಾದ್ರು ಬೇಕಾದ್ರೆ ಅವರು ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇರ್ತದೆ. 35ನೇ ಪ್ರಶ್ನೆ, ಎ ಕ್ವಶನ್, ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧರಣೆ ಆಗ್ತದೆ ಏಕೆ? ಹೌದು, ಯಾಕೆಂದ್ರೆ ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿ ಆಗ್ತದೆ, Y ವರ್ಣತಂತುವನ್ನು ಪಡೆದ್ರೆ ಮಗು ಹುಡುಗನಾಗ್ತಾನೆ. ಆದ್ರಿಂದ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರಣೆ ಆಗೋದು. ಬಿ ಕ್ವಶನ್, ಹಳದಿ ಬೀಜಗಳನ್ನೇ ಬಿಡುವ ಬಟಾಣಿ ಸಸ್ಯವನ್ನು ಹಸಿರು ಬೀಜಗಳನ್ನು ಬಿಡುವ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದೊಂದಿಗೆ ತೋರಿಸಿ. ಅಥವಾ F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪ ಮತ್ತು ಜೀನ್ ನಮೂನೆಯನ್ನು ಕೇಳಿದೆ. ಸೊ ಇಲ್ಲಿ ಇದು ಈಸಿ ಮಕ್ಕಳ ಚಕ್ಕರ್ ಬೋರ್ಡ್. ಇದು ಏಕತಳೀಕರಣನೇ ಆಗಿರ್ತದೆ. ಬರೀ ಹಳದಿ ಬೀಜ ಹಸಿರು ಬೀಜ ಇರುವಂಥದ್ದು. ಹಾಗಾಗಿ ನಮಗೆ ಲಿಂಗಾಣುಗಳೇನಾಗ್ತದೆ, ಕ್ಯಾಪಿಟಲ್ Y ಮತ್ತು ಸ್ಮಾಲ್ y ಬರ್ತದೆ. ಮೊದಲನೇ F2 ಇದರಲ್ಲಿ ಪೀಳಿಗೆಯಲ್ಲಿ ಕ್ಯಾಪಿಟಲ್ Y ಮತ್ತು ಸ್ಮಾಲ್ y 2 ಲಿಂಗಾಣುಗಳು ಬರ್ತವೆ. ಆದರೆ ಎರಡಕ್ಕೆ ಬಂದಾಗ F2 ಪೀಳಿಗೆಗೆ ಬಂದಾಗ ನಮಗೆ 3:1 ವ್ಯಕ್ತರೂಪದ ಅನುಪಾತ ಬರ್ತದೆ. ಜೀನ್ ನಮೂನೆ ಅನುಪಾತ 1:2:1 ಬರ್ತದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಮಗೆ ಕೆಂಪು ಬಣ್ಣದ ಹೂಗಳನ್ನು ಬಿಡುವ ಎತ್ತರವಾದ ಬಟಾಣಿ ಸಸ್ಯಗಳನ್ನು ಬಿಳಿ ಬಣ್ಣದ ಹೂಗಳನ್ನು ಬಿಡುವ ಗಿಡ್ಡವಾದ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿ ಪೀಳಿಗೆಯ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ ಸಸ್ಯದ ವಿಧಗಳ ಅನುಪಾತವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ F2 ಇದಕ್ಕೆ ಬಂದಾಗ ನಮಗೆ 4 ಲಿಂಗಾಣುಗಳು ಬರ್ತವೆ. ಕ್ಯಾಪಿಟಲ್ T ಸ್ಮಾಲ್ ಕ್ಯಾಪಿಟಲ್ T ಕ್ಯಾಪಿಟಲ್ R, ಕ್ಯಾಪಿಟಲ್ T ಸ್ಮಾಲ್ r, ಕ್ಯಾಪಿಟಲ್ R ಸ್ಮಾಲ್ r ಆ್ಯಂಡ್ ಕ್ಯಾಪಿಟಲ್ T ಸ್ಮಾಲ್ r. ಸೊ ಹಾಗಾಗಿ ಇವುಗಳೆಲ್ಲವನ್ನು ನಾವು ಸಂಕರಣಗೊಳಿಸಿದಾಗ ನಮಗೆ ಒಟ್ಟಾರೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ನೋಡಿ, ಜೀನ್ ನಮೂನೆ ಇದು ಬರುವಂಥದ್ದು 9:3:3:1. ಸೊ ಒಂದು ಬಿಳಿ ಹೂ ಬಿಡುವಂತಹ ಗಿಡ್ಡ ಸಸ್ಯ ಸಿಗ್ತದೆ. ಇನ್ನು 9 ಕೆಂಪು ಹೂ ಬಿಡುವಂತಹ ಎತ್ತರ ಸಸ್ಯಗಳು ಸಿಗ್ತವೆ. ಇನ್ನೊಂದು 3 ಬಿಳಿ ಹೂವು ಬಿಡುವ ಎತ್ತರದ ಸಸ್ಯ, ಇನ್ನೊಂದು 3 ಕೆಂಪು ಹೂ ಬಿಡುವ ಎತ್ತರದ ಸಸ್ಯಗಳು ಸಿಗ್ತವೆ. ಸೊ ಈ ರೀತಿ ಬರೆದ್ರೆ ನಿಮಗೆ ಇಲ್ಲಿ 3 ಅಂಕಗಳು ಸಿಗ್ತವೆ. 36ನೇ ಪ್ರಶ್ನೆ, ಎ ಪ್ರಶ್ನೆ, ಹುಲ್ಲು ಕಪ್ಪೆ ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ 100 ಜೌಲ್ನಷ್ಟು ಶಕ್ತಿ ಪ್ರಮಾಣ ಕಂಡು ಬಂದರೆ 3ನೇ ಪೋಷಣಾ ಸ್ತರದಲ್ಲಿ ಜೀವಿಯ ಎಷ್ಟು ಶಕ್ತಿ ಬರ್ತದೆ? ಸೊ ಆಬ್ವಿಯಸ್ಲಿ ಅದೇನಾಗ್ತದೆ ಮಕ್ಕಳ 10,000 ಜೌಲ್ನಷ್ಟು ಬರ್ತದೆ. ಬಿ ಪ್ರಶ್ನೆ, ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೆಗಳಾಗಿದ್ದರೆ ಇದು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತದೆ? ಜೈವಿಕ ವಿಘಟನೆ ಕ್ರಿಯೆಯಿಂದ ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡ್ತದೆ, ರೋಗಗಳ ಹರಡುವಿಕೆಗೆ ಕಾರಣವಾಗ್ತದೆ, ಮತ್ತು ನೀರಿನಲ್ಲಿ ವಿಲೀನಗೊಂಡಂತಹ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಜಲಚರ ಜೀವಿಗಳಿಗೆ ತೊಂದರೆ ಉಂಟಾಗ್ತದೆ.
ನೆಕ್ಸ್ಟ್ 15ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕಕ್ಕೆ ಪ್ರಶ್ನೆ ಇದೆ. 37ನೇ ಪ್ರಶ್ನೆ ಎ ಕ್ವಶನ್. ಸಸ್ಯಗಳಲ್ಲಿ ಜೈಲಮ್ ಅಂಗಾಂಶದಿಂದ ನೀರವಯವ ವಸ್ತುಗಳು ಹೇಗೆ ಸಾಗಿಸಲ್ಪಡುತ್ತದೆ ವಿವರಿಸಿ. ಸೊ ಇಲ್ಲಿ ಎಲೆಗಳಲ್ಲಿ ಜರುಗುವಂತಹ ಬಾಷ್ಪ ವಿಸರ್ಜನೆಯಿಂದ ಏರ್ಪಡುವ ಸೆಳೆತವು ಜೈಲಮ್ಗಳಲ್ಲಿ ನೀರಿನ ಚಲನೆಗೆ ಪ್ರಮುಖ ಚಾಲಕ ಶಕ್ತಿಯಾಗಿದೆ. ಇದರಿಂದ ಬೇರುಗಳು ನೀರು ಮತ್ತು ಅದರಲ್ಲಿ ಕರಗಿರುವ ನೀರವಯವ ವಸ್ತುಗಳನ್ನು ಹೀರಿಕೊಂಡು ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ. ನೆಕ್ಸ್ಟ್ ಬಿ ಕ್ವಶನ್. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 4 ವಿಧಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಎಲೆವೆದುರುವಿಕೆ ಒಂದು, ಇನ್ನೊಂದು ಜೈಲಮ್ಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳನ್ನು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಹೊರಹಾಕ್ತದೆ, ತೊಗಟೆಯನ್ನು ಕಳಚಿಕೊಳ್ಳೋದ್ರ ಮೂಲಕ ಹೊರಹಾಕ್ತದೆ, ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯಗಳನ್ನು ವಿಸರ್ಜಿಸ್ತವೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಸೊ ಇದು ಮೆದೋಜೀರಕ ಗ್ರಂಥಿ ಮತ್ತು ಯಕೃತ್ತುಗಳ ಸ್ರವಿಕೆಯನ್ನು ಪಡೆಯುತ್ತದೆ. ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್, ಕೊಬ್ಬುಗಳು ಸಂಪೂರ್ಣ ಪಚನವಾಗುವಂಥ ಸ್ಥಳ ಇದಾಗಿದೆ. ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವನ್ನು ಜಠರದಿಂದ ಬರುವಂತಹ ಆಮ್ಲೀಯ ಆಹಾರವನ್ನು ಕ್ಷಾರಗೊಳಿಸ್ತದೆ. ಪಿತ್ತರಸದಲ್ಲಿನ ಲವಣಗಳು ಕೊಬ್ಬಿನ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜಿಸ್ತದೆ. ಮತ್ತು ಮೆದೋಜೀರಕ ರಸವು ಪ್ರೋಟೀನನ್ನು ಜೀರ್ಣಿಸಲು ಟ್ರಿಪ್ಸಿನ್ ಮತ್ತು ಲೈಪೇಸ್ ಎನ್ನುವ ಕಿಣ್ವಗಳನ್ನು ಏನು ಮಾಡ್ತದೆ, ಹೊಂದಿದ್ದಾವೆ. ಸೊ ಸಣ್ಣ ಕರುಳಿನ ಭಿತ್ತಿಯಲ್ಲಿರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸ್ತದೆ. ಇದರಲ್ಲಿ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನನ್ನು ಅಮೈನೋ ಆಮ್ಲಗಳನ್ನಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಹಾಗೂ ಕೊಬ್ಬಿನ ಆಮ್ಲವನ್ನು ಗ್ಲಿಸರಾಲ್ ಆಗಿ ಪರಿವರ್ತಿಸ್ತದೆ. ಬಿ ಕ್ವಶನ್ನು. ಮಾನವನ ಶ್ವಾಸಕೋಶದಲ್ಲಿ ಆಲ್ವಿಯೋಲೈಗಳ ಪ್ರಮುಖ ಪಾತ್ರವೇನು? ಸೊ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯವನ್ನು ಆಲ್ವಿಯೋಲೈಗಳಲ್ಲಿ ನಡೆಸುತ್ತದೆ. ಆಲ್ವಿಯೋಲೈಗಳು ಈ ಅನಿಲಗಳ ವಿನಿಮಯಕ್ಕೆ ಹೆಚ್ಚಿನ ಮೇಲ್ಮೈಯನ್ನು ಒದಗಿಸ್ತದೆ. ಲಾಸ್ಟ್ ಮೇನ್ 38ನೇ ಕ್ವಶನ್ನು 5 ಅಂಕದ ಪ್ರಶ್ನೆ. ಹೈಡ್ರಾ, ಸ್ಪೈರೋಗೈರಾ ಮತ್ತು ಅಮೀಬಾಗಳಲ್ಲಿ ಹೇಗೆ ಮರಿಜೀವಿಗಳು ಉಂಟಾಗ್ತವೆ ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಹೈಡ್ರಾದಲ್ಲಿ ಮೊಗ್ಗಾಗುವಿಕೆ ವಿಧಾನ. ಸೊ ದೇಹದ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯವೃದ್ಧಿಯಾಗಿ ಬೆಳೆಯುತ್ತದೆ. ಈ ಮೊಗ್ಗುಗಳು ಸಣ್ಣ ಜೀವಿಗಳಾಗಿ ಬೆಳೆಯುತ್ತದೆ ಮತ್ತು ಪೂರ್ಣ ಬೆಳೆದ ನಂತರ ಮಾತ್ರ ದೇಹದಿಂದ ಬೇರ್ಪಟ್ಟು ಹೊಸ ಸಸ್ಯಗಳಾಗಿ ಜೀವಿಸ್ತವೆ. ಅದೇ ಸ್ಪೈರೋಗೈರಾದಲ್ಲಿ ತುಂಡರಿಕೆ ವಿಧಾನ. ಸೊ ಇಲ್ಲೇನಾಗ್ತದೆ ಅಂದರೆ ದೇಹವು ಸಣ್ಣ ಸಣ್ಣ ಚೂರುಗಳಾಗಿ ತುಂಡರಿಸಿದಾಗ ಪ್ರತಿ ಚೂರು ಹೊಸ ಜೀವಿ ಆಗ್ತದೆ. ಅಮೀಬಾದಲ್ಲಿ ಬಂದರೆ ದ್ವಿದಳನ ವಿಧಾನ. ಸೊ ಕೋಶ ವಿಭಜನೆ ವಿಧಾನದಿಂದ ಅಮೀಬಾ 2 ಜೀವಿಗಳಾಗಿ ರೂಪುಗೊಳ್ಳುತ್ತದೆ. ನೆಕ್ಸ್ಟ್ ಬಿ ಕ್ವಶನ್ನು. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆ. ಸೊ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ, ರಿಪೀಟೆಡ್ ಆಗ್ತಾ ಇದೆ. ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಹಣ್ಣಾಗಿ ರೂಪುಗೊಳ್ಳುತ್ತದೆ. ಮತ್ತು ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗ್ತವೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ? ತಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ? ಸೊ ನಿಷೇಚನೆಗೊಂಡ ಅಂಡವು ವಿಭಜಿಸಲು ಪ್ರಾರಂಭಿಸಿ ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರವಾಗ್ತವೆ. ಈ ಭ್ರೂಣಾಂಕುರವು ಗರ್ಭಾಶಯದ ಒಳಗೋಡೆಗೆ ಅಂಟಿಕೊಂಡು ಜರಾಯು ಎಂಬ ರಚನೆಯನ್ನು ಉಂಟು ಮಾಡುತ್ತದೆ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣ ಆಗ್ತದೆ. ಈ ಜರಾಯುವಿನ ಮೂಲಕ ಭ್ರೂಣವು ಪೋಷಣೆಯನ್ನು ತಾಯಿಯ ದೇಹದಿಂದ ಪಡೆದುಕೊಳ್ತದೆ. ಪುರುಷ ಸಂತಾನೋತ್ಪತ್ತಿ ವ್ಯೂಹದ ವೃಷಣಗ ಮತ್ತು ವೀರ್ಯನಾಳದ ಕಾರ್ಯ ಕೇಳಿದರೆ, ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತವೆ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಸ್ರವಿಸ್ತದೆ. ವೀರ್ಯನಾಳ ವೀರ್ಯಾಣುಗಳ ಸಾಗಾಣಿಕೆಗೆ ಸಹಾಯವನ್ನು ಮಾಡ್ತದೆ. ಸೊ ಇದಿಷ್ಟು ಮಕ್ಕಳ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಬಂದಂತಹ ಉತ್ತರಗಳು. ಸೊ ಇದು ಪಾರ್ಟ್ 1, ಪಾರ್ಟ್ 2 ಎರಡೂ ಸಹ ನಿಮಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಓದ್ರೆ ಸಿಗ್ತದೆ ಮಕ್ಕಳ. ಸೊ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಕ್ವಶನ್ ಆನ್ಸರ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.